ನೋಡ್ಕೊಳ್ಳಿ. ದ ಹೈಟ್ಸ್ ಆಫ್ ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ 50 ಕಾಲೇಜ್ ಸ್ಟೂಡೆಂಟ್ಸ್ ಶೋಡ್ ಎ ಮೀನ್ ಆಫ್ 174.5 centimeters and the standard deviation of 6.9 centimeters. Construct a 99% confidence interval for the mean height of all college students. ನೋಡಿ ಇದನ್ನ ಯಾವ ಥರ ಮಾಡಬೇಕು, ಇಲ್ಲಿ 99% ಕಾನ್ಫಿಡೆನ್ಸ್ ಇಂಟರ್ವಲ್ನ ಫೈಂಡ್ ಮಾಡಿ ಅಂತ ಹೇಳಿದ. ನೋಡಿ ಬೇಸಿಕ್ ಫಸ್ಟ್ ಬರ್ಕೊಡ್ತೇನೆ. ಫಾರ್ 99%ಗೆ ಮ್ಯೂ ಒಂದು, ಫಾರ್ 99% ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ ಮ್ಯೂ ಒಂದು ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ 2.58 ಸಿಗ್ಮಾ ಬೈ ರೂಟ್ 10. ಫಾರ್ 95%ಗೆ ನಾವು ಇಟ್ಕೊಳ್ಳಿ. mu is equal to confidence interval formula ಬಂತು x bar plus or minus 1.96 sigma by root n. Therefore 95% or 90%ಗೆ mu ಬಂತು x bar plus or minus 1.645 sigma by root n. ಜ್ಞಾಪಕ ಇಟ್ಕೊಳ್ಳಿ, 99ಗೆ ಇದು, 95ಗೆ ಇದು, 90ಗೆ ಇದು. ಪ್ರಾಬ್ಲಮ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ದ ಹೈಟ್ಸ್ ಆಫ್ ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ 50 ಕಾಲೇಜ್ ಸ್ಟೂಡೆಂಟ್ಸ್. ಇದು ಏನು ಸ್ಯಾಂಪಲ್ ಸೈಜು, ಎನ್ ಇಸ್ 50. ನಾವು ಬೇಕಿದ್ರೆ ಸ್ಯಾಂಪಲ್ ಸೈಜ್ ಅಂತ ಬರ್ಕೊಳ್ಳೋಣ. ಶೋಡ್ ಎ ಮೀನ್ ಆಫ್ 174.5 ಸೆಂಟಿಮೀಟರ್ಸ್ ಅಂದರೆ ಎಕ್ಸ್ ಬಾರ್ ಇದು 174.5. ಆಮೇಲೆ ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ ಈಸ್ ಕೊಟ್ಟಿದ್ದಾರೆ ಎಷ್ಟು, 6.9. ಇಲ್ಲಿ ಸೆಂಟಿಮೀಟರ್ಸ್ ಬೇಕಾದರೂ ಬರ್ಕೋಬೋದು, ಏನಿದೆ ಬರ್ಕೋಬೋದು. ಕನ್ಸ್ಟ್ರಕ್ಟ್ಗೆ 99% ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ ದ ಮೀನ್. ಇಲ್ಲೇನು ಮಾಡಬೇಕು, ಫಾರ್ 99% ಆಫ್ ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತ ಬರೆದು ಫಾರ್ಮುಲಾ ಫಾರ್ ಮ್ಯೂ ಒಂದು ಮ್ಯೂ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ 2.58 ಇಂಟು ಸಿಗ್ಮಾ ಬೈ ರೂಟ್ ಎನ್. ಮ್ಯೂ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಎಷ್ಟು 174.5 plus or minus 2.58, sigma is 6.9 divided by root of n is 50. Mu is equal to 174.5 ಹಂಗೆ ಇರಲಿ, ಪ್ಲಸ್ ಆರ್ ಮೈನಸ್ ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. 2.58 ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟ್ 9 3 ಶಿಫ್ಟ್ ಮೋಡ್ 6 4 ಡೆಸಿಮಲ್ ಇಟ್ಕೊಳ್ಳೋಣ. 2.58 bracket open 6.9 divided by root 50 2.5176. ಈಗ ಇಲ್ಲೇನು ಬರೀಬೇಕು, ಫಾರ್ 99% the confidence interval for mu ಅಥವಾ ಈಸ್ ಅಂತ ಬರೋದು, ಅಥವಾ ಲೈಸ್ ಬಿಟ್ವೀನ್ ಅಂತ ಬರೋದು. ಇಲ್ಲಿ ಒಂದ್ಸತಿ ಮೈನಸ್ ಮಾಡಿ, ಒಂದ್ಸತಿ ಪ್ಲಸ್ ಮಾಡಿ. 174.5 minus 2.5176, 171.9824, 2 ಒಂದ್ಸತಿ ಪ್ಲಸ್ ಮಾಡಿ. 177.0176 ಇಷ್ಟೇ ಆನ್ಸರ್. ಈಗ ನೋಡಿ ಇನ್ನೊಂದು ಸರಿ ಹೇಳ್ಕೊಡ್ತೇನೆ.
The heights of a random sample of 50 college students showed a mean of 174.5 centimeters and a standard deviation of 6.9 centimeters. Construct a 99% confidence interval for the mean height of all college students. ಗೊತ್ತಾಗ್ತಿದೆಯಾ ಇದು ನಿಮಗೆ 99% ಕಾನ್ಫಿಡೆನ್ಸ್ ಲಿಮಿಟ್ ಫಾರ್ ಪಾಪ್ಯುಲೇಷನ್ ಮೀನ್ ಕೇಳಿದ್ದಾನೆ. ಹಿಂಗೆ ಮಾಡೋದಂದರೆ ಸ್ಯಾಂಪಲ್ ಸೈಜ್ ಬರ್ಕೊಳ್ಳಿ n=50, ಸ್ಯಾಂಪಲ್ ಮೀನ್ ಬರ್ಕೊಳ್ಳಿ 174.5, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರ್ಕೊಳ್ಳಿ 6.9 ಸೆಂಟಿಮೀಟರ್. ನೋಡಿ ಫಾರ್ 99% ಇದು ಫಾರ್ಮುಲಾ ಬರ್ಕೊಳ್ಳಿ. ಫಾರ್ಮುಲಾ ಬರೆದು ಸಿಗ್ಮಾ ಮತ್ತು ಎನ್ ಮತ್ತು ಎಸ್ ಬಾರ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಫಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದನ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. 2.58 ಬ್ರಾಕೆಟ್ ಓಪನ್ 6.9 ಡಿವೈಡ್ ಬೈ √50 2.5176 ಬರುತ್ತೆ. ಫಾರ್ 99% ದ ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ ಮ್ಯೂ ಲೈಸ್ ಬಿಟ್ವೀನ್ ಒಂದ್ಸತಿ ಮೈನಸ್ ಮಾಡಬೇಕು, ಒಂದ್ಸತಿ ಪ್ಲಸ್ ಮಾಡಬೇಕು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.